ಶವಾಗಾರದಲ್ಲಿ ಇಟ್ಬಿಟ್ರು. ನನ್ನ ಮಗಳು ಬೇರೆಯವ್ರನ್ನ ನೋಡೋಳು, ಬೇರೆ ಮಗಳು ನೋಡೋಳು. ಅವನ್ನ ಸಾಯಿಸ್ಬೇಕು ದೇವರಾಜ, ಅವನ್ನ ಮರ್ಡರ್ ಮಾಡಬೇಕು, ಜೀವಾವಧಿ ಶಿಕ್ಷೆ ಕೊಡಬೇಕು. 6 ತಿಂಗಳ ಹಿಂದೆನೂ ಹೀಗೆ ಮಾಡಿದ್ದ. ಅವಾಗ ಅವರು ಯಾರೋ ನಿತಿನ್ ಅರಸು, ಅವನು ರೇಪಿಸ್ಟು, ಅವನು ಡ್ರಗ್ ಅಡಿಕ್ಟ್ ಸರ್. ಅವನು ಎಲ್ಲ ಥರ ಕೇಸುಗಳು ಇದೆ ಅವನ ಮೇಲೆ. ಅನ್ಯಾಯ ಮಾಡಿಬಿಟ್ರಲ್ಲ ಸರ್. ನನ್ನ ಮಗಳು ಮಲಗಿಸ್ಬಿಟ್ನಲ್ಲ ಸರ್, ಮಲಗಿಸ್ಬಿಟ್ನೆ. ಇವಾಗ ಏನು ಮಾಡಲಿ ಶಾಂತ, ಇಲ್ಲ ನನ್ನ ಜೀವನ ಪೂರ್ತಿ ಬದುಕಲಿ ಬದುಕಲಿ ಶಾಂತ. ಅವಳಿಗೆ ಹಗಲು ರಾತ್ರಿ ಅವಳ ಜೀವ ಇಟ್ಕೊಂಡಿದ್ದೆ. ಹೊರಡ ದಿವಸ ಕೂಡ ಅಮ್ಮ ಆರೋಗ್ಯ, ನಾನು ಬಂದ್ಬಿಡ್ತೀನಿ ಬೇಗ ಅಂತೋಳು. ಅವಳನ್ನ ಹೆದರಿಸಿ ಏನೇನೋ ಕೊಟ್ಟು, ಪಾಯ್ಸನ್ ಕೊಟ್ಟು, ಡ್ರಗ್ಸ್ ಕೊಟ್ಟು ಹಾಳು ಮಾಡಿದ್ದಾನೆ, ಬಲಾತ್ಕಾರ ಮಾಡಿ. ಇನ್ನೇನು ಹೇಳಿದ್ರು ಪ್ರಯೋಜನ ಇಲ್ಲ, ಇನ್ನೇನು ಹೇಳಿದ್ರು ಇಲ್ಲ, ಅನ್ಯಾಯ ಮಾಡಿಬಿಟ್ರು. ಯಾವ ಕಾನೂನು ಮಾಡೋದಿಲ್ಲ. ನನ್ನ ಹೇಳ್ಕೊಡಿ, ಅವನ್ನ ತೋರಿಸಿ. ನೀವು ನಿಮ್ಗೆಲ್ಲ ಸಹಾಯ ಮಾಡ್ಬೇಕು ಅಂತಿದ್ರೆ ಅವನ್ನ ಈಚೆ ಕಡೆ ಬಿಡಿ ಸರ್, ಬಿಡಿ. ಕತ್ತರಿಸಿ ಹಾಕ್ಬಿಡ್ತೀನಿ, ನಾನು ಜೈಲಲ್ಲಿ ಇರ್ತೀನಿ. ನಾನು ಇನ್ನೆಲ್ಲಿದ್ರು ಒಂದೇ, ನಾನೇ ಜೈಲಲ್ಲಿ ಇರ್ತೀನಿ. ಕತ್ತರಿಸ್ಬಿಡ್ತೀನಿ ಅವನ್ನ. ನಾನು ಇನ್ನು ಆಚೆ ಕಡೆ ಬದುಕಿದ್ರು ವೇಸ್ಟು. ನನ್ನ ಮಗಳಿಗೆ ಕಳ್ಕೊಂಬಿಟ್ಟಿದ್ದೀನಿ. ನಾನು ಇಲ್ಲಿ ಬದುಕಿರ್ಬೇಕು. ಅಮ್ಮ ನಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀನಿ, ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಯಾಕಿಂತ ತಪ್ಪು ಮಾಡ್ದ ಅವ್ನಿಗೆ ಇನ್ನೂ ಶಿಕ್ಷೆ ಯಾಕೆ ಕೊಟ್ಟಿಲ್ಲ. ನೀವು ತಗೊಂಡೋದ್ರೆ ತಾನೇ ನನ್ನ ಮಗಳು ಉಳಿತಾಳ ಸರ್. ಶಿಕ್ಷೆ ಕೊಡಿಸಿ ಸರ್, ಶಿಕ್ಷೆ ಕೊಡಿಸಿ. ಕಾನೂನು ತಗೊಳ್ಳಿ, ಕಾನೂನು ಕ್ರಮ ಮಾಡಿ ಅವನ ಮೇಲೆ. ನಾನಾದರೂ ನನ್ನ ಆತ್ಮಕ್ಕಾದರೂ ನೆಮ್ಮದಿ ಸಿಗುತ್ತೆ, ನನ್ನ ಮಗಳಿಗಾದರೂ ಆತ್ಮ ನೆಮ್ಮದಿ ಸಿಗುತ್ತೆ. ಎಷ್ಟು ಜನ ಮಕ್ಕಳನ್ನ ಶವಾಗಾರದಲ್ಲಿ ನೋಡ್ತಾ ಇದ್ದೀನಿ ನಾನು. ಅವಳೆಲ್ಲ ಪೇಷಂಟ್ಗಳು ನೋಡೋ ಅಂಥ ಹುಡುಗಿ. ನಾನೇ ಶವಾಗಾರದಲ್ಲಿ ಅವಳು ನೋಡ್ತಾ ಇದ್ದೀನಿ. ನಾನೇ ನಾನು ಹೇಗೆ ಮಾಡಲಿ ಸರ್, ಹೊಟ್ಟೆ ಉಳಿಸ್ಕೊಳ್ಳಿ. ನಾನು ಏನು ಮಾಡಿದ್ರೆ ಕೋಟಿ ಕೊಟ್ಟರು ನನ್ನ ಮಗಳು ಬರಲ್ವಲ್ಲ. ಯಾವ ಗೋಳಿ ಮಗನೂ ಬರೋದಿಲ್ಲ ನನಗೆ. ಸ್ವಲ್ಪ ಇಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊ. ಇಲ್ಲ, ಏನು ಕಡಿಮೆ ಮಾಡ್ಕೊಳ್ವಾ, ಏನು ಆತ್ಮಶಾಂತಿ ಸಿಗುತ್ತೆ. ಕೊಲೆ ಮಾಡಿದಾನೆ ಮುಂದೆ ಅವನಿಗಾಗುತ್ತೆ. ನನ್ನ ಕಣ್ಮುಂದೆ ಆಗಬೇಕು. ಬರಕ್ಕೆ ರೆಡಿ ಇಲ್ಲ.